ಅನಿತಾ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಡ್ರೈ ಫ್ರೂಟ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ವಾಲ್ನಟ್, ಖರ್ಜೂರ, ಅಂಜೂರ, ಬಿಳಿ ಎಳ್ಳು ಮತ್ತು ಬಾದಾಮಿ. ಮೊದಲಿಗೆ ನಾವು ರಾತ್ರಿನೇ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಬಾದಾಮಿನ ನೆನೆಸಿಡಬೇಕು. ಅದೇ ರೀತಿ ಬಿಳಿ ಎಳ್ಳನ್ನು ಚೆನ್ನಾಗಿ ತೊಳೆದು ಒಂದು ಬೌಲಲ್ಲಿ ನೀರು ಹಾಕಿ ನೆನೆಸಿ ಇಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬಾದಾಮಿಯ ಸಿಪ್ಪೆನ ತೆಗಿಬೇಕು. ತೆಗೆದಾದಮೇಲೆ ಇದನ್ನು ಮಿಕ್ಸಿ ಮಾಡಬೇಕು. ಅದಕ್ಕೋಸ್ಕರ ಸಪ್ರೇಟಾಗಿ ನೆನೆಹಾಕಬೇಕು. ಖರ್ಜೂರದ ಬೀಜನೆಲ್ಲ ತೆಗೆದುಬಿಟ್ಟು ಇದನ್ನು ಸಪ್ರೇಟಾಗಿ ನೆನೆಹಾಕಬೇಕು. ವಾಲ್ನಟ್ ಮತ್ತು ಅಂಜೂರನ್ನು ಸಮೇತ ಸಪ್ರೇಟಾಗಿ ನೆನೆಹಾಕಬೇಕು. ಈಗ ರಾತ್ರಿ ನೆನೆಸಿರ್ತಕ್ಕಂಥ ಬಾದಾಮಿನ ನಾನು ಸಿಪ್ಪೆ ತೆಗೆದು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಮಾಡುವ ವಿಧಾನ. ರಾತ್ರಿ ನೆನೆಸಿರ್ತಕ್ಕಂಥ ಎಳ್ಳನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ನೀರು ಸಮೇತ ಹಾಕ್ತಾಯಿದ್ದೀನಿ. ಸೊ ಬಾದಾಮಿ, ಖರ್ಜೂರ, ವಾಲ್ನಟ್ ಮತ್ತು ಅಂಜೂರನ ನಾನು ಹಾಕ್ತಾಯಿದ್ದೀನಿ ಮಿಕ್ಸಿಗೆ. ಈಗ ಡ್ರೈ ಫ್ರೂಟ್ನ ಮಿಕ್ಸಿ ಮಾಡಿದ್ದೀನಿ. ಡ್ರೈ ಫ್ರೂಟ್ ಜ್ಯೂಸ್ ರೆಡಿ ಇದೆ. ಇದನ್ನು ನಾನು ಒಂದು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕುಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಐರನ್, ಕ್ಯಾಲ್ಶಿಯಂ, ಪ್ರೋಟೀನ್ ಎಲ್ಲ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.